ಇವತ್ತ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳಿವೆ ನೋಡೋಣ ಬನ್ನಿ. ಇವತ್ತಿನ ಕನ್ನಡಪ್ರಭದ ಮುಖಪುಟದಲ್ಲಿ ನೀವು ಗಮನಿಸಬಹುದು, ಕೈ ಟಿಕೆಟ್ ಸಭೆಯಲ್ಲಿ ಫೈಟ್ ನಡೆದಿದೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಸಂಭವನೀಯರ ಪಟ್ಟಿಯನ್ನ ಚರ್ಚೆಗೂ ತರೋಗೂ ಮೊದಲು ಕೆಲವೊಂದು ಪ್ರಕ್ರಿಯೆಗಳನ್ನ ಕಾಂಗ್ರೆಸ್ ಪ್ರತಿ ವರ್ಷ ಕೂಡ ನಡೆಸಿಕೊಂಡು ಬರ್ತಾ ಇತ್ತು. ಆದರೆ ಈ ಬಾರಿ ಆ ಪ್ರಕ್ರಿಯೆಯನ್ನ ಕೈ ಬಿಟ್ಟಿದೆ. ಅಷ್ಟೆಲ್ಲ ಅಭ್ಯರ್ಥಿಗಳ ಆಯ್ಕೆ ನಿಯಮವನ್ನ ಕಾಂಗ್ರೆಸ್ ನಾಯಕರು ಪಾಲಿಸಲಿಲ್ಲ ಅನ್ನುವಂತಹ ಕಿಚ್ಚನ್ನ ಇದೀಗ ಅಲ್ಲಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಪ್ರಮುಖ ನಾಯಕರು ಈ ಬಗ್ಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ 4 ಅತೃಪ್ತ ಶಾಸಕರಿಗೆ ಈಗಾಗಲೇ ಸ್ಪೀಕರ್ ನೋಟಿಸ್ ಅನ್ನ ನೀಡಿದ್ದಾರೆ. ಕಾಂಗ್ರೆಸ್ನವರು ದೂರನ್ನ ಕೊಟ್ಟಿದ್ರು ಈ 4 ಅತೃಪ್ತ ಶಾಸಕರ ಬಗ್ಗೆ. ಹಾಗಾಗಿ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಲೋಕಸಭಾ ಚುನಾವಣೆಯ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ತಯಾರಿಯನ್ನ ನಡೆಸ್ತಾ ಇದೆ, ಇದರೆಲ್ಲದರ ಬಗ್ಗೆ ಪ್ರಮುಖವಾದಂತಹ ಡೀಟೇಲ್ಸ್ ಕನ್ನಡಪ್ರಭದ ಇವತ್ತಿನ ಮುಖಪುಟದಲ್ಲಿದೆ. ತಪ್ಪದೆ ನೋಡಿ. ಹಾಗೇನೆ ಮುಖಪುಟದಲ್ಲೇ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ಜಮ್ಮುವಿನಲ್ಲಿ ಉಗ್ರರಿಂದ ಚೀನಾ ಗ್ರೆನೇಡ್ ದಾಳಿ, 1 ಸಾವು 32 ಮಂದಿಗೆ ಗಾಯ ಆಗಿದೆ. ಹಿಜ್ಬುಲ್ ಉಗ್ರನ ಬಂಧನ ಕೂಡ ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ಪುಲ್ವಾಮಾ ದಾಳಿಯ ಬೆನ್ನಲ್ಲೇ ಮತ್ತೊಂದು ಇಂಥದ್ದೊಂದು ಕೃತ್ಯ ನಡೆದಿದೆ ಬದು ಬಸ್ ನಿಲ್ದಾಣದಲ್ಲಿ. ಈ ಕೃತ್ಯಕ್ಕೆ ಪಾಕಿಸ್ತಾನದ ಆಪ್ತ ಸ್ನೇಹಿತ ಚೀನಾದ ನಿರ್ಮಿತ ಗ್ರೆನೇಡ್ಗಳನ್ನು ಬಳಸಲಾಗಿದೆ ಅಂತ ಕೆಲವು ಮಾಧ್ಯಮಗಳು ಕೆಲವು ಮೂಲಗಳನ್ನ ಉಲ್ಲೇಖಿಸಿ ವರದಿಯನ್ನ ಮಾಡಿರುವಂಥದ್ದು. ಹಾಗಾಗಿ ಒಂದು ಅನುಮಾನ ಸಹಜವಾಗಿ ಮೂಡುತ್ತೆ. ಹಾಗಿದ್ರೆ ಪಾಕಿಸ್ತಾನದ ಉಗ್ರರಿಗೆ ಪಕ್ಕದ ಚೀನಾ ಬೆಂಬಲ ನೀಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇರೋದು, ವಿಚ್ ಈಸ್ ಆತಂಕಕಾರಿ ಕೂಡ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ, ಏನಾಯಿತು ಹೇಗೆ ನಡೀತು ಅಂತ ಫ್ರಂಟ್ ಪೇಜ್ ಮತ್ತು 10ನೇ ಪುಟದಲ್ಲಿ ತಪ್ಪದೆ ಓದಿ. ಇನ್ನು ಇದರ ಜೊತೆಗೆ ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 20 ರೂಪಾಯಿ ನಾಣ್ಯ ಬಿಡುಗಡೆ ಆಗಿದೆ. 20 ರೂಪಾಯಿ ಮುಖಬೆಲೆಯ ನಾಣ್ಯ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ 1, 2, 5 ರೂಪಾಯಿ 10 ರೂಪಾಯಿ ನಾಣ್ಯ ಕೂಡ ಬಿಡುಗಡೆಯಾಗಿದೆ. ಇದರ ಜೊತೆಗೆ ಈಗ ಹೊಸದಾಗಿ 20 ರೂಪಾಯಿ ನಾಣ್ಯದ ಜೊತೆಗೆ 1, 2, 5, 10 ನಾಣ್ಯ ಕೂಡ ಹೊಸದಾಗಿ ಬಿಡುಗಡೆಯಾಗಿದೆ. ಇದರ ವಿಶೇಷತೆ ಏನು, ಇವೆಲ್ಲದರ ಬಗ್ಗೆ ಒಂದು ಡೀಟೇಲ್ಡ್ ಸ್ಟೋರಿ ಮೊದಲನೇ ಪುಟದಲ್ಲಿ, ಅದೇ ರೀತಿಯಾಗಿ 9ನೇ ಪುಟದಲ್ಲಿದೆ. ತಪ್ಪದೇ ಓದಿ. ಹಾಗೆಯೇ ನೀವು ಮಹಾಭಾರತ ಸಂಗ್ರಾಮ ಪುಟಕ್ಕೆ ಬರೋದಾದರೆ 6 ಮತ್ತು 7ನೇ ಪುಟದಲ್ಲಿ ತಾವು ಡೀಟೇಲ್ ಆಗಿ ಗಮನಿಸಬಹುದು. ದಿಲ್ಲಿ ಚದುರಂಗ ಆಟದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ ಅನ್ನೋದು, ಹಾಗೆಯೇ ಕಾಂಗ್ರೆಸ್ನ 15 ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿದೆ. ಜೊತೆಗೆ ಮಂಡ್ಯದಲ್ಲಿ ಗೋ ಬ್ಯಾಕ್ ನಿಖಿಲ್ ಅನ್ನುವಂತಹ ಆಂದೋಲನ ಶುರುವಾಗಿರುವಂಥದ್ದು. ಜೊತೆಗೆ ಯಾವೆಲ್ಲ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇವೆ ಲೋಕಸಭಾ ಹಿನ್ನೆಲೆಯಲ್ಲಿ ಅನ್ನೋದರ ಕುರಿತು ಕೈ ಮೊದಲ ಪಟ್ಟಿಯಲ್ಲಿ ಸೋನಿಯಾ ರಾಹುಲ್ ಹೆಸರು ಕೇಳಿ ಬರ್ತಾ ಇದೆ. ಸಂಪೂರ್ಣ ಡೀಟೇಲ್ ಇದೆ, ತಪ್ಪದೆ ಓದಿ. ಅದರ ಜೊತೆಗೆ ಕ್ವಿಕ್ ಆಗಿ ನೋಡೋದಾದ್ರೆ, ಸಂಸದರ ನಿಧಿ ಬಳಕೆಯಲ್ಲಿ ಪ್ರತಾಪ್ ಸಿಂಹ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಸಂಸದರು ಎಷ್ಟರ ಮಟ್ಟಿಗೆ ತಮ್ಮ ಅನುದಾನವನ್ನ ಯೂಸ್ ಮಾಡ್ಕೊಂಡಿದ್ದಾರೆ? ರಮೇಶ್ ಜಿಗಜಿಣಗಿ, ಅದೇ ರೀತಿಯಾಗಿ ವೀರಪ್ಪ ಮೊಯ್ಲಿ ಕಡಿಮೆ ಮಟ್ಟದಲ್ಲಿ ವಿನಿಯೋಗ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ಯಾವ ಸಂಸದರು ತಮ್ಮ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ಅನುದಾನವನ್ನ ವಿನಿಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಸ್ಟೋರಿ 8ನೇ ಪುಟದಲ್ಲಿದೆ. ತಪ್ಪದೆ ಓದಿ. ಹಾಗೆಯೇ ಇವತ್ತು ಮಹಿಳಾ ದಿನಾಚರಣೆ. ಹಾಗಾಗಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಕನ್ನಡಪ್ರಭದಲ್ಲಿ ವಿಶೇಷ ಪುರವಣಿಗಳಿರುವಂಥದ್ದು ಚಿತ್ರಪ್ರಭದಲ್ಲೂ ಇದೆ. ಹಾಗೆಯೇ ಮಹಿಳಾ ದಿನಾಚರಣೆಯ ವಿಶೇಷವಾದಂತಹ ಹೆಣ್ಣು ಅದ್ಭುತ ಅಂತಃಶಕ್ತಿಯ ಮೂರ್ತ ರೂಪ, ಅದರ ಬಗ್ಗೆ ವಿಶೇಷವಾದಂತಹ ಲೇಖನ ಕೂಡ ಇರುವಂಥದ್ದು. ತಪ್ಪದೆ ಓದಿ. ಕನ್ನಡಪ್ರಭದಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು.